ಇಷ್ಟ. ನಳ್ಳಿನ ಕ್ಲೀನ್ ಮಾಡೋದು ಹೆಂಗೆ ಗೊತ್ತಾ? ನಡಿಯಲ್ಲಿ ಇಷ್ಟೇ, ಇದನ್ನ ಹಿಡ್ಕೊಂಡು ಇದು ಓಪನ್ ಮಾಡೋದು, ಇದರೊಳಗಿರೋದೆಲ್ಲನೂ ಕ್ಲೀನ್ ಮಾಡೋದು. ಫಸ್ಟ್ ಇದನ್ನೆಲ್ಲ ಓಪನ್ ಮಾಡಿ ಮಡಿಕೊಬಿಡೋದ. ನೋಡಿ ಈ ಥರ. ಇದಕ್ಕೆ ರಕ್ಷಾ ಕವಚ ಅದು. ರಕ್ಷಾ ಕವಚ. ನೋಡಿ ಇಷ್ಟು ಕ್ಲೀನಿಂಗ್. ಇಷ್ಟು ಕ್ಲೀನ್ ಆದಮೇಲೆ ನೆಕ್ಸ್ಟು ಕಾಲು ಬೇಕಾದ್ರೆ ಅದರಲ್ಲೇ ಬಿಡ್ಬೋದು, ಬೇಡ ಅಂತಂದರೆ ಇಕ್ಕಿದ್ಬಿಟ್ಟು ಮಡಿಕೋಬೋದು. ಈ ಕಡೆ ಹಿಂಗೆ ಮಗ ನಳ್ಳಿ ಹೋಯ್ತಾ ನಾರಾಯಣಪ್ಪನ ಮನೆ ಹುಡುಗರಿಗೆ ಪಟ ಪಟ ಅಂತ ಮಾಡ್ಬೇಕು. ಇವೆಲ್ಲ ಫುಡ್ಡು ಜನಗಳಿಗೆ ತಿನ್ನೋಕ್ಕೆ ಗೊತ್ತಿಲ್ಲ, ಹೆಂಗೆ ತಿನ್ನಬೇಕು, ಏನು ಹೆಂಗೆ ಕ್ಲೀನ್ ಮಾಡಬೇಕು ಅಂತ. ನಳ್ಳಿ ತಿನ್ನೋಕ್ಕೆ ಯಾರ್ಯಾರಿಗೆ ಇಷ್ಟ ಅವರೆಲ್ಲ ವಿಡಿಯೋ ನೋಡಿ. ಯಾವ ಥರ ಕ್ಲೀನ್ ಮಾಡೋದು, ನಳ್ಳಿ ಕ್ಲೀನ್ ಮಾಡೋದು ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಕ್ಲೀನ್ ಮಾಡಿದ್ಮೇಲೆ ನನಗೆ ಅಸಹ್ಯ ಆಯಿತು, ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ನಳ್ಳಿಲಿರೋ ನ್ಯಾಚುರಲ್ ವಿಟಮಿನ್ಸ್ಗಳು ಇದು ಶೀತ, ಕೆಮ್ಮು ಮತ್ತು ಜ್ವರಕ್ಕೆಲ್ಲ ತುಂಬ ಒಳ್ಳೆಯದು. ಚಿಕನ್ನು ಮಟನ್ ತಿನ್ನೋಕ್ಕಿಂತ ಫಿಶ್ಶು, ನಳ್ಳಿ ಇವೆಲ್ಲ ನ್ಯಾಚುರಲ್ ಫುಡ್ಗಳು. ಹೆಂಗಿದೆ ಕ್ಲೀನಿಂಗ್? ಇಷ್ಟು ಒಳ್ಳೆ ನೀರಲ್ಲಿ ಕ್ಲೀನ್ ಮಾಡಿಬಿಟ್ಟು ಹೇಳಿ ನೋಡಿ. ಇದರಲ್ಲಿ ಫ್ರಂಟ್ ಒಂದು ವಾಟೆ, ಬ್ಯಾಕ್ ಒಂದು. ಬ್ಯಾಕು ಸಣ್ಣದಿರುತ್ತೆ, ಫ್ರಂಟು ನೋಡಿ ಇದು ಸಣ್ಣದು, ಇದು ದೊಡ್ಡದು. ಎರಡನ್ನು ತೆಗೆದು ಕ್ಲೀನ್ ಮಾಡಿ ಅದ್ರ ಮಧ್ಯದಲ್ಲಿ ಈ ಥರ ಎಲ್ಲ ಇರುತ್ತೆ. ಎಲ್ಲನೂ ಬೇಡದೇ ಇರೋದು, ನಳ್ಳಿಗೆ ಬೇಕಾಗಿರೋದು ನಮಗೆ ಬೇಡದೇ ಇರುತ್ತೆ. ಜಾಸ್ತಿ ಮಾಡಿ
ಮಾಡೋದಂದರೆ ಏನು ಕ್ಲೀನಿಂಗ್ ಇರೋದಿಲ್ಲ ಇದರಲ್ಲಿ. ಈ ಥರ ಅದು ನೀರೊಳಗೆ ಇರೋದ್ರಿಂದ ಪಾಚಿ ಇರ್ತದೆ ಅದ್ರ ಮೇಲೆ, ಕೊಳೆ ಕಟ್ಕೊಂಡು ಕೂತ್ಬಿಟ್ಟಿರ್ತದೆ. ಹೀಗಾಗಿ ಈ ಥರ ಅಷ್ಟೇ ವಾಶ್ ಮಾಡೋದು. ಆಮೇಲೆ ಈ ಪುದೀನ ಈ ಥರ ಕಟ್ ಮಾಡಿದ್ದೀನಲ್ಲ ಈ ಥರ ಕ್ಲೀನ್ ಆದಮೇಲೆ ಅದರೊಳಗೆ ಈ ಮಸಾಲೆದು ಎಲ್ಲ ಹಿಡಿಯೋಕ್ಕೋಸ್ಕರ ಈ ಥರ ತೂತ ಮಾಡ್ದಂಗೆ ಆಗಬೇಕು. ಹಿಂಗೆ ಅದಾದಮೇಲೆ ಮಧ್ಯದಲ್ಲಿ ಹಿಂಗೆ ಡಲ್ ಮಾಡಬೇಕು. ಇಷ್ಟು ಈ ಥರ ಡ್ಯಾಮೇಜ್ ಆಗಬೇಕು ಅಷ್ಟೇ ಮೇಲ್ಗಡೆ. ಪಟಾಪಟ್ ಅನ್ಕೊ ಇಷ್ಟು ಚಿಕ್ಕ ಇದೊಂಚೂರು ಹಿಂಗೆ ದಡ್ ಮಾಡ್ಕೊಳಮ್ಮ ಹಿಂಗೆ. ಹಾಂ, ಅದು ವಾಶ್ ಮಾಡಿದ್ಮೇಲೆ ಹಾಕ್ಬೇಕು. ತಟ್ಟೆ ಮೇಲೆ ಕ್ಲೀನ್ ಮಾಡಿದ್ಯಾ? ಹಾಂ, ಇದೆ.